ಸ್ವಲ್ಪನೂ ದಯೆ ತೋರಿಸ್ದೆ ಯಾವಾಗ್ಲೂ ಕಷ್ಟ ಕೊಡಕ್ ನೋಡ್ತೀರಾ ಸುಮನ. ಚೆನ್ನಾಗಿರ್ಲಿ ಅಂತ ನೀನ್ ಬೇಡ್ಕೋತೀಯ. ಅದು ನೈನಿ ಒಳ್ಳೆತನ ಶಿವ. ಅದೇನೋ ಗೊತ್ತಿಲ್ಲ ವಿಶಾಲ್ ಅವ್ರೆ. ಅಕ್ಕ ತಂಗಿ ಅಂದ್ಮೇಲೆ ಸಂತೋಷವಾಗಿರೋದ್ ಬಿಟ್ಟು ಯಾವಾಗ ನೋಡಿದ್ರು ಇವಳ ಜೊತೆ ಜಗಳ ಆಡ್ತಾಳೆ. ಇಲ್ಲಿದ್ದದಕ್ ಸರಿ ಹೋಯ್ತು. ಅದೇ ಮುಕ್ಕಂಟಿಪುರದಲ್ಲಿ ಇದ್ದಿದ್ರೆ ಅವಳಿಗೆ ಸರಿಯಾಗಿ ನಾನ್ ಬುದ್ಧಿ ಕಲಿಸ್ತಿದ್ದೆ. ನಮ್ಗಿಲ್ದೇ ಇರೋ ಕೋಪ ಸುಮನನ್ ಮೇಲೆ ನಿನಗಿದೆ ಅನ್ಸತ್ತೆ. ಅಯ್ಯೋ, ಅದ್ರ ಬಗ್ಗೆ ಏನಂತ ಹೇಳಿ. ವಿಶಾಲಕ್ಷಮ್ಮ ತಾಯಿ, ದೊಡ್ಡಮ್ಮವ್ರ ಕೈಗೆ ರಕ್ತ ಯಾಕಂಟಿದೆ? ಏನಾಗೋದ್ರಲ್ಲಿದೆ? ನಾನಿ ಕೇಳಿಸ್ಕೊಂಡ್ಯಾ ಶಿವ ಏನ್ ಹೇಳ್ತಿದ್ದಾನೆ? ಕೇಳಿಸ್ಕೊಳ್ಳಿಲ್ಲ ಯಜಮಾನ್ರೆ. ನಿಮ್ ಹೆಂಡತಿ ಆಗಾಗ ಬೇರೆ ಬೇರೆ ಲೋಕಕ್ಕೆ ಹೋಗ್ ಬರ್ತಿರ್ತಾಳೆ. ನಾನಿ ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಯಜಮಾನ್ರೆ. ನಾನಿ, ನಾನೊಂದು ವಿಷಯ ಹೇಳೋಣ ಅಂತ ಬಂದೆ. ಶಿವನ್ ನೋಡಿ ಮರ್ತೇ ಹೋದೆ. ನಾನೇನು ನಿಮ್ಮಷ್ಟು ನೋಡಕ್ ಚೆನ್ನಾಗಿಲ್ವಲ್ಲ ವಿಶಾಲ್ ಅವ್ರೆ. ಆದ್ರೆ ತುಂಬಾ ಜಾಣ ನೀನು. ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಎಲ್ಲ ನಿಮ್ ಅಭಿಮಾನ. ಇಷ್ಟಕ್ಕೂ ಏನ್ ಹೇಳಕ್ ಬಂದ್ರಿ ನೀವು? ನೈನಿ, ದೊಡ್ಡಮ್ಮ ಕಾಲ್ ಮಾಡಿದ್ರು. ಲಲಿತಾ ದೊಡ್ಡಮ್ಮವ್ರ? ಹೌದು, ನಾಳೆ ಬೆಳಗ್ಗೆ ಮನೆಗೆ ಬರ್ತಿದಾರಂತ. ಇಲ್ಲಿಗ? ಮನೆಗಂದ್ರೆ ಇಲ್ಲಿಗಲ್ದೆ ಇನ್ನೇನು ಆಫೀಸ್ಗ? ಯಾಕೆ ಗಾಬರಿ ಆಗ್ತಿದ್ಯಾ ನೈನಿ? ಬರ್ತಿರೋದು ಅವ್ರೊಬ್ರೆ, ಯೋಚನೆ ಮಾಡ್ಬೇಡ. ಸ್ಪೆಷಲ್ ಅಡ್ಗೆ ಮಾಡೋ ಅವಶ್ಯಕತೆ ಇಲ್ಲ. ನೈನಿ ಅಡ್ಗೆ ಮಾಡಿದ್ರೇನೆ ಅದು ಸ್ಪೆಷಲ್ ಶಿವ. ಇದು ಸತ್ಯ. ಏನಾದ್ರೂ ಕೆಲ್ಸ ಇದ್ರೆ ನಾವೇ ದೊಡ್ಡಮ್ಮವ್ರ ಮನೆಗೆ ಹೋಗಿ ಕೆಲ್ಸ ಮಾಡ್ಬರೋಣ ಯಜಮಾನ್ರೆ. ದೊಡ್ಡಮ್ಮ ಬರ್ತೀನಿ ಅಂತ ಅಂದ್ಮೇಲೆ ನಾವು ಬೇಡ ಅಂತ ಹೇಳಿದ್ರೆ ಕೋಪ ಮಾಡ್ಕೋತಾರೆ. ಬಂದ್ರೆ ಸಾಲ್ದು. ಈ ಸಲ 2 ದಿನ ಇದ್ದೋಗಿ ಅಮ್ಮವ್ರೆ ಅಂತ ನಾನ್ ರಿಕ್ವೆಸ್ಟ್ ಮಾಡ್ತೀನಿ. ಮೊದ್ಲ ಕೆಲಸ ಮಾಡು ಶಿವ. ಯಾರು ಮಾಮ್? ಏ ಹಾಸಿನಿ, ಏನ್ ಮಾತಾಡಿದ್ಯಾ ನೀನು? ಮೊಬೈಲ್ ರಿಂಗ್ ಆಗ್ತಿದ್ರು ಕೂಡ ಕೇಳಿಸ್ದಿರೋ ನಿಮಗೆ ನಾನ್ ಹೇಳೋದ್ರಿಂದ ನಿಮಗೆ ಅರ್ಥ ಆಗ್ಬಿಡತ್ತಾ ಹೇಗೆ? ಏನೋ ಹಾಗ್ ನೋಡ್ತಿದ್ಯಾ? ಕಣ್ಣಿಗೆ ಖಾರದ ಪುಡಿ ಹಾಕ್ಬಿಡ್ತೀನಿ ಗುರಾಯಿಸಿದ್ರೆ. ಮಾಮ್ ಏನ್ ಹೇಳ್ತಿದ್ದಾಳೆ ಮಾಮ್? ಅಯ್ಯೋ ಬೆಪ್ಪ, ನಿಮ್ಮ ಅಮ್ಮಂಗೆ ಹೇಗೆ ಕೇಳಿಸುತ್ತೋ ಅವ್ರನ್ನ ಕೇಳ್ತಿದ್ಯಲ್ಲ. ನಾಲ್ಗೆನ ಈ ತರ ಮಡಚಿ ಕೈ ಮಡಚಿ ಬೆನ್ ಮೇಲ್ ಗುದ್ದಿದ್ರೆ ಅಪ್ಪಚ್ಚಿ ಆಗೋಗ್ತೀರಾ. ಏಯ್, ನನ್ ಮಗನ್ ಬೈತಾ ಇದೀಯಾ? ಇಲ್ಲೂ ಮುದ್ದು ಅತ್ತೆ. ನಾಲ್ಗೆನ ಈ ತರ ಮಡ್ಚಿದಕ್ಕೆ ನೀವು ಅಪಾರ್ಥ ಮಾಡ್ಕೋತಿದ್ದೀರಾ ಅನ್ಸುತ್ತೆ. ಜಾಸ್ತಿ ಆಡಿದ್ರೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಏಯ್ ನಿನ್ಕೋ. ನೀನೇನಂತಿದ್ಯೋ ಅದ್ ನಮಗ್ ಕೇಳಿಸ್ದೇ ಇದ್ರು ಯಾಕ್ ಬಂದಿದ್ಯಾ ಅನ್ನೋದನ್ನಾದ್ರೂ ನಮಗ್ ಹೇಳ್ ಹೋಗು. ಓ ನೋ, ಹೇಳಿಲ್ಲ ಅಲ್ವಾ? ಲಲಿತಾ ದೇವಿ ಅತ್ತೆಯವರು ನಾಳೆ ಬೆಳಗ್ಗೆ ನಮ್ಮ ಮನೆಗ್ ಬರ್ತಿದ್ದಾರೆ. ಬಿ ಕೇರ್ಫುಲ್. ಏನೋ ಹೇಳಿ ಭುಜ ತಡ್ತಾ ಇದ್ದಾಳೆ ಮಾಮ್. ಅರ್ಥ ಆಗಿಲ್ಲ ಕಣೋ. ಎನ್ಕರೇಜ್ ಮಾಡ್ತಿದ್ದೀನಿ. ನಿಮಗ್ ಬೇರೆ ಕಿವಿ ಕೇಳ್ಸಲ್ಲ. ಏ ಹಾಸಿನಿ, ಅಯ್ಯೋ ಸ್ವಲ್ಪ ಜೋರಾಗಿ ಹೇಳು ಪ್ಲೀಸ್. ದೊಡ್ಡತ್ತೆ ಬರ್ತಿದ್ದಾರೆ ನಾಳೆ. ಅಯ್ಯೋ, ನಿನಗ್ ಹೇಗೋ ಹೇಳೋದು. ವಿಶಾಲ್ ಅವ್ರ ದೊಡ್ಡಮ್ಮ ನಾಳೆ ಮನೆಗೆ ಬರ್ತಿದ್ದಾರೆ. ಅರ್ಥ ಆಯ್ತಾ? ಕೇಳಿಸ್ತಾ? ಕಿವಿಗೆ ಹೊಡಿತಿದ್ಯಲ್ಲೇ, ಹೋಗಾಚೆ. ಅಯ್ಯಬ್ಬ, ಹೋಗ್ಲಿ ಬಿಡಿ. ಈ ನೆಪದಲ್ಲಾದ್ರೂ ನಿಮ್ಗೆ ಹೊಡಿ ಹೋಗಾಯ್ತಲ್ಲ. ಐ ಲವ್ ಯು ಬೇಬಿ. ಬಾಯ್. ತೆಗೆದು ಕಲ್ಲೆ ತಕ್ಬಿಡ್ಬೇಕು ನಿನ್ ಮೇಲೆ.
ಹಿಂಸೆ ಕೊಡ್ತಾಳೆ ಕರ್ಮ. ಮಾಮ್. ಈ ಕಿವಿ ಬೇರೆ ಅಯ್ಯೋ ಏನೇನೋ ಒಬ್ಬೊಬ್ಬರೇ ಯಾವಾಗ ಮಾತಾಡ್ಕೊತಾ ಸರಿ ಇದ್ದಾರೆ. ಹೋಗುತ್ತೋ ಏನು. ಎಂತ ಪರಿಸ್ಥಿತಿ ಬಂತಪ್ಪ ಅಮ್ಮ. ಡಮ್ಮೋ ಡಮ್ಮ ನಿನ್ನ ಭಾವಚಿತ್ರನ ನೀನೇ ನೋಡ್ತಾ ನಿಂತಿದ್ಯಲ್ಲಮ್ಮ. ನೀರ್ ಚೆಲ್ಲೋಗಿದೆ. ಇನ್ನೊಂದ್ ಹೆಜ್ಜೆ ಮುಂದೆ ಇಟ್ಟಿದ್ರು ನಾನ್ ಬಿದ್ದೋಗ್ತಿದ್ನಲ್ಲ ಗಾಯತ್ರಮ್ಮ. ಅರ್ಥ ಆಯ್ತು. ಈ ನೀರನ್ನ ಚೆಲ್ಲಿರೋದು ನೀನೇ ಅನ್ಸತ್ತಲ್ವಾ? ಯಾಕೆ ಹೇಳು? ತಿಲೋತ್ತಮ್ಮ ಅವ್ರು ಬರ್ಲಿ ಅಂತ ತಾನೆ? ಗಾಯತ್ರಿ ತನ್ನ ಕೆಲಸ ಮಾಡ್ತಿದ್ದಾಳೆ. ಪ್ರತಿಫಲ ಅವಳ ಶತ್ರು ಸಾವಲ್ವಾ? ಡಮ್ಮೋ ಡಮ್ಮ ಸಹಾಯ ಮಾಡ್ಬೇಕು.